give as many revisions as possible to maximize your performance in this subject. ಇಲ್ಲ ಅಂದರೆ you will start forgetting things. Now coming to the art and culture part of the history. Okay, so syllabus alli ನೀವು ನೋಡಿರ್ಬೋದು. So there is art and culture also. Okay, there is Karnataka art and culture and there is general Indian art and culture. In Indus Valley civilization ಆಗಿರ್ಬೋದು, there is Vedic civilization, literature ಇದೆ, science and technology ಇದೆ, ರೈಟ್. ಅದನ್ನು ನೀವು ಏನು ಮಾಡಬೇಕು ಅಂದರೆ ಇದರಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟಲ್ಲಿ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದೇ ಆಸ್ಕ್ಡ್ ಅಬೌಟ್ ಲೈಕ್ ಖಜುರಾವ್ ಟೆಂಪಲ್ಸ್ ಅಂತ ಸಬ್ ಟಾಪಿಕ್ ಇದೆ. ಸೊ ಆ ಫೀಚರ್ಸ್ ಜೊತೆ ಯು ಶುಡ್ ಸ್ಟಾರ್ಟ್ ಹ್ಯಾವಿಂಗ್ ಡಯಾಗ್ರಾಮ್ಸ್. ಈಗ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಕೇಳಿದ್ರೆ ಆರ್ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಕೇಳಿದ್ರೆ you should start having diagrams, because these are the things that add a value to your answers. ಈಗ ಸುಮ್ಮನೆ ಬರೇ ಪಾಯಿಂಟ್ಸ್ ಬರ್ಕೊಂಡು ಹೋಗ್ಬಿಟ್ರೆ ಇಟ್ ವಿಲ್ ಬಿಕಮ್ ವೆರಿ ಬೋರಿಂಗ್, ವೆರಿ ಮೊನಾಟನಸ್ ಆಗಿ ಕಾಣಿಸುತ್ತೆ. ಬಟ್ ನೀವು ಅದನ್ನು ಸ್ವಲ್ಪ ಡಯಾಗ್ರಾಮ್ ಹಾಕಿಬಿಟ್ಟು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟರೆ ಇಟ್ ವಿಲ್ ಹೆಲ್ಪ್ ಇಂಪ್ರೂವಿಂಗ್ ಯುವರ್ ಪ್ರೆಸೆಂಟೇಷನ್, ರೈಟ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ಅ ಸಬ್ಜೆಕ್ಟ್ ಲೈಕ್ ಹಿಸ್ಟ್ರಿ ಇಸ್ try and make it as simple and as effective as possible. ತುಂಬ ಸಿಂಪಲ್ ಆಗಿಡಬೇಕು, ತುಂಬ ಎಫೆಕ್ಟಿವ್ ಆಗಿ ಇಟ್ಕೋಬೇಕು. ಅಂದರೆ ಏನಂದರೆ ಫಸ್ಟ್ ದೇರ್ ಆರ್ ಅಬೌಟ್ 3 ಕ್ವಶನ್ ಪೇಪರ್ಸ್ ಇದೆ, ಅದನ್ನು ರೆಫರ್ ಮಾಡಿಬಿಟ್ಟು ಜಸ್ಟ್ ಸಿ ವಾಟ್ ಆರ್ ದ ಟೈಪ್ ಆಫ್ ಕ್ವಶನ್ಸ್. ಈಗ ನಾವು ಪಾಸ್ಟ್ 3 years ನೀವು ಇದು ಗೆಜೆಟೆಡ್ ಪ್ರೊಫೆಷನಲ್ಸ್ ಮೇನ್ಸ್ ಪೇಪರ್ ತೊಗೊಂಡ್ರೆ ಅಟ್ಲೀಸ್ಟ್ 1 ಕ್ವಶನ್ ಆನ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇದೆಯಾ. ಸೊ ಯು ನೋ ದ್ಯಾಟ್ ದ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೆನ್ ಇಟ್ ಕಮ್ಸ್ ಟು ದ ಮೇನ್ಸ್ ಎಕ್ಸಾಮಿನೇಷನ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ 1 ಕ್ವಶನ್ ಫ್ರಮ್ ದಟ್, ಆರ್ ಸೂಫಿ ಭಕ್ತಿ ಮೂವ್ಮೆಂಟ್. ಸೊ ಈ ಥರ ಟಾಪಿಕ್ಸ್ ವಿಚ್ ಆರ್ ಆಫನ್ ರಿಪೀಟೆಡ್ ಶುಡ್ ಹ್ಯಾವ್ ಅ ಗ್ರೇಟರ್ ವೇಟೇಜ್. ಅದನ್ನು ಟೈಮ್ ಕೊಡಬೇಕು, ಅದನ್ನು ಚೆನ್ನಾಗಿ ಓದ್ಕೋಬೇಕು. ಆ್ಯಂಡ್ ಈಗ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇಟ್ಸ್ ಅ ಬ್ರಾಡ್ ಟಾಪಿಕ್. ಅದರಲ್ಲಿ ಲೈಕ್ ಬ್ರಹ್ಮ ಸಮಾಜ್ ಇದೆ, ಆರ್ಯ ಸಮಾಜ್ ಇದೆ, ಆರ್ ಸ್ವಾಮಿ ದಯಾನಂದ ಸರಸ್ವತಿ ಇದ್ದಾರೆ, ರಾಜಾರಾಮ್ ಮೋಹನ್ ರಾವ್ ಇದ್ದಾರೆ, ಈಶ್ವರಚಂದ್ರ ವಿದ್ಯಾಸಾಗರ್ ಇದೆ, ರೈಟ್. ಸೌತ್ ಇಂಡಿಯಾದಲ್ಲಿ ಪೆರಿಯಾರ್ ಇದ್ದಾರೆ. ಸೊ ದೇರ್ ಆರ್ ಡಿಫ್ರೆಂಟ್, ಎಮ್ ಜಿ ರನಾಡೆ ಇದ್ದಾರೆ. ಸೊ ದೇರ್ ಆರ್ ವೆರಿ ಡಿಫ್ರೆಂಟ್ ಪರ್ಸ್ನಾಲಿಟೀಸ್. ಈಗ ಐ ವಾಸ್ ಸೀಯಿಂಗ್ ಒನ್ ಆಫ್ ದ ಕ್ವಶನ್ ಪೇಪರ್ಸಲ್ಲಿ ಸತ್ಯಶೋಧ ಸಮಾಜ್ ಕೇಳಿದ್ದಾರೆ, ಸತ್ಯಶೋಧಕ್ ಸಮಾಜ್. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಯು ಹ್ಯಾವ್ ಟು ಗೋ ಡೀಪ್ ಹಿಯರ್. ಈಚ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಆ್ಯಸ್ ವೆಲ್ ಆಸ್ ದ ರಿಫಾರ್ಮರ್, ಅವ್ರ ಬಗ್ಗೆ ಗೊತ್ತಿರಬೇಕು, ಅವ್ರು ಏನು ಮಾಡಿದ್ರು. ಈಗ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಬಗ್ಗೆ ಕೇಳಿದ್ರು ಅಂತ ತಿಳ್ಕೊಳ್ಳಿ, ಯು ಶುಡ್ ನೋ ಅಬೌಟ್ ದ್ಯಾಟ್, ಯು ಶುಡ್ ನೋ ಹೂ ವಾಸ್ ಇನ್ವಾಲ್ವ್ಡ್. ಬಿಕಾಸ್ ನೀವು ಕ್ವಶನ್ಸ್ ನೋಡಿದ್ರೆ ಕ್ವಶನ್ಸ್ ತುಂಬ ಡೈರೆಕ್ಟ್ ಆಗಿದೆ, ಸಿಲೆಬಸ್ ಸಬ್ ಟಾಪಿಕಿಂದ ಕೊಟ್ಟಿರ್ತಾರೆ, ಆರ್ ಕಾಮನ್ಲಿ ನೋನ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸಿಂದನೇ ಬರೋದದು, ರೈಟ್. ಸೊ you should ensure that at any cost you are writing it better than your competition. See, it's very relative ಇಲ್ಲಿ. ಮೇನ್ಸ್ ಹೆಂಗಿರ್ತಂದರೆ ಯು ಹ್ಯಾವ್ ಟು ಬಿ ಬೆಟರ್ ದ್ಯಾನ್ ಯುವರ್ ಕಾಂಪಿಟೇಟರ್ಸ್, ಅಷ್ಟೇ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇಫ್ ಯು ರೈಟ್ ಬೆಟರ್ ದ್ಯಾನ್ ಯುವರ್ ಕಾಂಪಿಟೇಟರ್ಸ್ ಯು ವಿಲ್ ಗೆಟ್ ಬೆಟರ್ ಮಾರ್ಕ್ಸ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು you have to prepare. And always remember PYQs are a gold mine. ಅದನ್ನು ಫ್ರೀಕ್ವೆಂಟಾಗಿ ನೋಡಿ. ವಾಟ್ ಆರ್ ದ ಟೈಪ್ಸ್ ಆಫ್ ಕ್ವಶನ್ಸ್? ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸಲ್ಲಿ ಯಾವ್ದು ಬರ್ತಾ ಇದೆ, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯಾವ ಥರ ಕೇಳ್ತಾ ಇದ್ದಾರೆ. ಬಟ್ ಇದರಿಂದ ಒಂದು ನೀವು ಗಮನದಲ್ಲಿ ಇಟ್ಕೋಬೇಕು, ಏನಂದರೆ ಜಸ್ಟ್ ಬಿಕಾಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ನಾನು ಫೋಕಸ್ ಮಾಡೋಕ್ಕೆ ಹೇಳಿದೆ ಅಂದರೆ do not for whatsoever reason ignore other topics that are mentioned in the syllabus. So holistic coverage ಅಂತೀವಿ ಅಂದರೆ ಕಂಪ್ಲೀಟ್ ಆಗಿ ನೀವು ಸಿಲೆಬಸ್ನ ಕವರ್ ಮಾಡಬೇಕು. ಆ ಕವರ್ ನೀವು ಸ್ಟ್ಯಾಂಡರ್ಡ್ ಬುಕ್ ಓದಿದ್ರಿ, ಲೆಟ್ಸ್ ಸೇ ಆರ್ಟ್ ಆ್ಯಂಡ್ ಕಲ್ಚರ್ಗೆ ನೀವು ನಿತಿನ್ ಸಿಂಘಾನಿಯಾ ರೆಫರ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ಅದು ಇಟ್ಸ್ ಅ ವೆರಿ ಬಲ್ಕಿ ಬುಕ್. ಅದರಿಂದ ಕೀ ಪಾಯಿಂಟ್ಸ್, ಈಗ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಕೇಳಿದ್ರೆ ಅದರದ್ದು ಒಂದು 2-3 ಪೇಜಸಲ್ಲಿ ನಿಮ್ಮ ನೋಟ್ಸ್ ರೆಡಿ ಆಗಿರಬೇಕು, ಇನ್ಕ್ಲೂಡಿಂಗ್ ಡಯಾಗ್ರಾಮ್ಸ್,
ಈ ಕಮ್ಯುನಲಿಸಮ್, ಗ್ರೋತ್ ಆಫ್ ಕಮ್ಯುನಲಿಸಮ್ ಇನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅದರದ್ದೇ ಒಂದು ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ದ ಪಾಯಿಂಟ್ ಶುಡ್ ಬಿ ಆನ್ ಯರ್ ಲಿಪ್ಸ್. ಈಗ ಹಿಂಗೆ ಕೇಳಿದ್ರೆ 5 to 6 ಪಾಯಿಂಟ್ ಶುಡ್ ಕಮ್ ವರ್ಬ್ಯಾಟಿಮ್, ಬಿಕಾಸ್ ಯು ಹ್ಯಾವ್ ಟು ಯೂಸ್ ಕೀವರ್ಡ್ಸ್. ವಿತೌಟ್ ಯೂಸಿಂಗ್ ದೋಸ್ ಕೀವರ್ಡ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ಲಿ ಕರ್ವಿ ಲೀನಿಯರ್ ಗರ್ಭಗೃಹ or curvy or shikhara. So these are the key words for that. Dravida style of architecturally Raya Gopurams, Mantapas, and along with that examples ಕೊಡಬೇಕಾಗುತ್ತೆ ಟೆಂಪಲ್ಸ್ದು. ಸೊ ಅದನ್ನು ಸ್ಟಾರ್ಟ್ ಮಾಡಿ. ಬಿಕಾಸ್ ಒಂದು ಮಾತು ಏನಂದರೆ, ಹಿಸ್ಟ್ರಿ ಸಿಲೆಬಸ್ ಸ್ವಲ್ಪ ವಾಸ್ಟ್ ಆಗಿರುತ್ತೆ. ವೆನ್ ಯು ಕಂಬೈನ್ ಎವ್ರಿಥಿಂಗ್, ಆರ್ಟ್ ಆ್ಯಂಡ್ ಕಲ್ಚರ್, ಏನ್ಷಿಯಂಟ್ ಮೆಡವಲ್ ಆ್ಯಂಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕಂಬೈನ್ ಮಾಡಿದಾಗ ಸಿಲೆಬಸ್ ಈಸ್ ಲಿಟಲ್ ವಾಸ್ಟ್. ಸೊ ಅದನ್ನು ಬೇಗ ಮುಗಿಸ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ಐ ವಾಂಟ್ ಯು ಟು ರಿಮೆಂಬರ್ ಹಿಯರ್ ಇಸ್, ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ಯು ಆರ್ ಸ್ಟಡಿಂಗ್ ಹಿಯರ್, 80% ಆಫ್ ದ ಥಿಂಗ್ಸ್ ಈಗೇನು ನೀವೇನು ಮೇನ್ಸಿಗೆ ಓದ್ತಾ ಇದ್ದೀರಾ ವಿಲ್ ಆಲ್ಸೋ ಓವರ್ಲ್ಯಾಪ್ ವಿತ್ ಯುವರ್ ಪ್ರಿಲಿಮ್ಸ್ ಪಾರ್ಟ್. ಸೊ ಡೋಂಟ್ ಥಿಂಕ್ ದಟ್ ಯು ಆರ್ ಇಗ್ನೋರಿಂಗ್ prelims, because this will help you out in your prelims exams as well. ಇದು ನಿಮ್ಮ ಪ್ರಿಲಿಮ್ಸಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಸೊ ensure that whatever you are studying, okay, also it is helping you for your mains. And along with this, ಇದೆಲ್ಲ ಥಿಯರಿಟಿಕಲ್ ಪಾರ್ಟ್. ಸೊ ಮೇನ್ಸಿಗೆ ಹೆಂಗಿರುತ್ತೆ ಅಂದರೆ, ವಾಟ್ ಯು ಆರ್ ಡೂಯಿಂಗ್ ಸ್ಟಡಿಂಗ್, ಒಂದು ಬುಕ್ ತೊಗೊಂಡು ಓದಿದ್ರಿ ಆಯಿತಾ, ಅದು ಶಾರ್ಟ್ ನೋಟ್ಸ್ ಮಾಡ್ತೀವಿ, ದಿಸ್ ಇಸ್ ದ ಥಿಯರಿಟಿಕಲ್ ಪಾರ್ಟ್. ಬಟ್ ಒಳ್ಳೆ ಮಾರ್ಕ್ಸ್ ಬರೋಕ್ಕೆ ಥಿಯರಿ ಈಸ್ ನಾಟ್ ಇನಫ್, ಪ್ರಾಕ್ಟೀಸ್ ಈಸ್ ಆಲ್ಸೋ ನೀಡೆಡ್. ಸೊ ಯು ಹ್ಯಾವ್ ಟು ರೈಟ್ ಆನ್ಸರ್ಸ್ ರೆಗ್ಯುಲರ್ಲಿ, ಡೈಲಿ ಬರಿಬೋದು ಆರ್ ವೀಕ್ಲಿ ಟೆಸ್ಟ್ ಬರಿಬೋದು, ವಾಟ್ ಎವರ್ ಈಸ್ ಕಂಫರ್ಟಬಲ್ ವಿತ್ ಯು ಬೇಸ್ಡ್ ಆನ್ ಯುವರ್ ಸ್ಟಡಿ ಪ್ಲ್ಯಾನ್. ಡೈಲಿ ಆನ್ಸರ್ಸ್ ಆದರೂ ಬರೀರಿ, ವೀಕ್ಲಿ ಆನ್ಸರ್ಸ್ ಆದರೂ ಬರೀರಿ, ಬಟ್ ಯು ಹ್ಯಾವ್ ಟು ರೈಟ್ ಆನ್ಸರ್ಸ್. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಯು ಸ್ಟಡಿಡ್ ವೇದಿಕ್ ಲಿಟ್ರೇಚರ್, ಒಂದು ಸಬ್ ಟಾಪಿಕ್ ಮುಗೀತು ಅಂತ ತಿಳ್ಕೊಳ್ಳಿ, ವೇದಿಕ್ ಲಿಟ್ರೇಚರ್, ದ ಎಪಿಕ್ಸ್ ಆ್ಯಂಡ್ ದ ಪುರಾಣಾಸ್, ದೇರ್ ಇಂಪ್ಯಾಕ್ಟ್ ಆನ್ ಲೈಫ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್. ಆಯಿತಾ, ದಿಸ್ ಇಸ್ ಒನ್ ಸಬ್ ಟಾಪಿಕ್ ಯು ಫಿನಿಶ್ಡ್. ಇವತ್ತು ಕುತ್ಕೊಂಡು ಓದಿ ಮುಗಿಸ್ದ್ರಿ. ಆನ್ ದ ಸೇಮ್ ಟಾಪಿಕ್ ಪಿಕ್ ಎನಿ PYQs ಇರಲಿಲ್ಲ ಅಂದರೆ ಮಾಡೆಲ್ ಕ್ವಶನ್ಸ್ ಇದ್ದೇ ಇರುತ್ತೆ. ಅದನ್ನು ತಗೊಂಬಿಟ್ಟು ಅದನ್ನು ಬರಿಬೇಕಾಗುತ್ತೆ. ಯಾಕಂದರೆ ನಾವು ಥಿಯರಿ ಏನು ಓದ್ತೀವಲ್ಲ, ದಟ್ ಈಸ್ ದ ರಾ ಮೆಟೀರಿಯಲ್, ಬಟ್ ದ ಆನ್ಸರ್ ದಟ್ ವಿ ರೈಟ್ ಅದು ಫೈನಲ್ ಪ್ರಾಡಕ್ಟ್. ನಾವು ಥಿಯರಿ ಓದಿದಾಗ ನಮ್ಗೆ ಅನ್ಸುತ್ತೆ ಓಕೆ ಓದ್ಕೊಂಡ್ಬಿಟ್ಟಿದ್ದೀವಿ ಬಂದುಬಿಡುತ್ತೆ ಅಂತ, ಬಟ್ ದಟ್ಸ್ ನಾಟ್ ದ ಕೇಸ್. ಆ ಥರ ಆಗಲ್ಲ ಮೇನ್ಸಲ್ಲಿ. ವೆನ್ ಯು ಸಿ ಎನಿ UPSC ಮೇನ್ಸ್ ಆಗಲಿ, KPSC ಮೇನ್ಸ್ ಆಗಲಿ, ವೆನ್ ಯು ರೈಟ್ ಇಟ್ಸ್ ಅ ವೆರಿ ಎಂಟೈರ್ಲಿ ಅ ಡಿಫ್ರೆಂಟ್ ಥಿಂಗ್ ಫ್ರಮ್ ಸ್ಟಡಿಂಗ್. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಟಡೀಸ್ ಎಫೆಕ್ಟಿವ್ ಇದಾವೋ ಇಲ್ವೋ ಅಂತ. ನಿಮ್ಗೆ ಅನಿಸ್ತಾ ಇರುತ್ತೆ ನಾನು ಓದಿದ್ದೀನಿ ಇದೆಲ್ಲ ಮಾಡ್ಬೋದು ಅಂತ, ಬಟ್ ವೆನ್ ಯು ಆ್ಯಕ್ಚುಲಿ ರೈಟ್ ಆನ್ ಆನ್ಸರ್, that is the time that you realize whether or not have you studied well, whether or not you have understood the topic very well anta, right? So you have to continuously, rigorously, any subject, okay, be it history, polity, economy, geography, any subject agirli, you have to write answers on a regular basis. And the next thing I want to talk to you about is, ಸ್ವಲ್ಪ ಜನ you must be studying both UPSC and KPSC together, so you can balance it out properly. Okay, so you can give a dedicated time for UPSC, you can give a dedicated time for KPSC. Now ನಿಮ್ಮದು ಪ್ರಿಲಿಮ್ಸ್ ಸ್ಕೋರ್ ಚೆನ್ನಾಗಾಗಿರಲ್ಲ, ಮೊನ್ನೆ ದ ಪ್ರಿಲಿಮ್ಸ್ that has been now scrapped and a new prelims will be held, which was very unfortunate. ಅಲ್ಲಿ ಸ್ಕೋರ್ ಚೆನ್ನಾಗಿ ಬರಲಿಲ್ಲ, ಯು ಆರ್ ಬಿಲೋ ದ ಕಟ್ ಆಫ್, ಆರ್ ಲೆಟ್ಸ್ ಸೇ ಯು ಆರ್ 15-20 ಮಾರ್ಕ್ಸ್ ಬಿಲೋ ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಥರ ಇತ್ತು ಅಂದರೆ, ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಎನ್ಶೋರ್ ದ್ಯಾಟ್ you have to give a dedicated time for both prelims as well as your mains exam. Dedicated time for both prelims as well as your mains exam. I told you there will be overlap, but for that you should, if you are below the cutoff, you should be regularly giving both the prelims tests as well as your mains answers, because once the date is announced, exam will be held. Okay, they are saying somewhere in November,
ದಟ್ ಈಸ್ ಅಪ್ ಟು ದೆಮ್ ವೆನ್ ದೇ ವಿಲ್ ಹೋಲ್ಡ್ ದ ಎಕ್ಸಾಮ್. ಅದು ಯಾವಾಗ ಆಗುತ್ತೋ ಆಗುತ್ತೆ, ಬಟ್ ಅದಾಗಿದ್ದ ತಕ್ಷಣವೇ ದೇ ಮೇ ಶೆಡ್ಯೂಲ್ ಮೇನ್ಸ್ ವಿತ್ ಇನ್ ಅ ಫ್ಯೂ ಮಂತ್ಸ್. ಸೊ ದಟ್ ಟೈಮ್ ವಿಂಡೋ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಅ ಪ್ರಿಲಿಮ್ಸ್ ಕಮ್ ಮೇನ್ ಅಪ್ರೋಚ್ ನಾವು. ಆ್ಯಂಡ್ ಫಸ್ಟ್ ಥಿಂಗ್ ದಟ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಈವನ್ ಬಿಫೋರ್ ಯು ಕ್ಯಾನ್ ಓಪನ್ ದ ಬುಕ್ಸ್ ಇಸ್ ಲುಕ್ ಅಟ್ ದ ಸಿಲೆಬಸ್. ತುಂಬ ಜನ ಇದನ್ನು ಮಿಸ್ ಮಾಡ್ತಾರೆ, ಸಿಲೆಬಸ್ನ ಓದಲ್ಲ ಸರಿಗೆ. ಡೀಟೇಲ್ಡ್ ಸಿಲೆಬಸ್ ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ನೋಡ್ಕೊಳ್ಳಿ. ವಾಟ್ ಈಸ್ ದೇರ್ ಇನ್ ಆರ್ಟ್ ಆ್ಯಂಡ್ ಕಲ್ಚರ್, ವಾಟ್ ಈಸ್ ದೇರ್ ಇನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ವಾಟ್ ಈಸ್ ದೇರ್ ಇನ್ ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟ್, ಏನ್ಷಿಯಂಟ್ ಹಿಸ್ಟ್ರಿಯಿಂದ ಏನೇನಿದೆ, ಮಿಡೇವಲಿಂದ ಏನೇನಿದೆ, ವಾಟ್ ಓವರ್ಲ್ಯಾಪ್ಸ್. ಆ್ಯಂಡ್ ಆ ಸಿಲೆಬಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ರೆಡಿಮೇಡ್ ವಿತ್. ಸೊ ಇಷ್ಟು ವರ್ಷ ಓದಿರ್ತೀರಲ್ಲ, ಸೊ ಅದರಲ್ಲಿ ಸಮ್ ಆಫ್ ದ ಥಿಂಗ್ಸ್ ಯು ಆಲ್ರೆಡಿ ಸ್ಟಡೀಡ್, ಯು ಆಲ್ರೆಡಿ ಹ್ಯಾವ್ ಅ ರೆಡಿಮೇಡ್ ನೋಟ್ಸ್ ವಿತ್ ಯು ಅಲ್ವಾ. ಸೊ ಆ ಥರ ಇದ್ದಾಗ ಸೊ ದೋಸ್ ಥಿಂಗ್ಸ್ ಯು ಡೋಂಟ್ ಹ್ಯಾವ್ ಟು ವರಿ ಟೂ ಮಚ್ ಅಬೌಟ್ ಬಿಕಾಸ್ ದಟ್ಸ್ ಆಲ್ರೆಡಿ ರೆಡಿ ವಿತ್ ಯು. Okay, since it's already ready with you, you don't have to worry too much about that. But there will be, let's say there is religions of India ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದೂ ಧರ್ಮ ಇದೆ, ಜೈನಿಸಮ್ ಇದೆ, ಬುದ್ಧಿಸಮ್ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ, ಸಿಕ್ಕಿಸಮ್ ಇದೆ. ಸೊ ಲೆಟ್ಸ್ ಸೇ ಜೈನಿಸಮ್ ಬುದ್ಧಿಸಮ್ ಚೆನ್ನಾಗಿ ಓದ್ಬಿಟ್ಟಿರ್ತೀರ, ಬಟ್ ನೀವು ಕ್ರಿಶ್ಚಿಯಾನಿಟಿ, ಸಿಕ್ಕಿಸಮ್, ಇಸ್ಲಾಂ ಮೋಸ್ಟ್ ಪ್ರಾಬ್ಲಿ ರೆಡಿಮೇಡ್ ನೋಟ್ಸ್ ಓದಿರ್ತೀರ, ಬಟ್ ರೆಡಿಮೇಡ್ ನೋಟ್ಸ್ ಇಲ್ಲ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಲೆಟ್ಸ್ ಸೇ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೀವು ಟೂ ನೇಷನ್ ಥಿಯರಿ ಆ್ಯಂಡ್ ಇಸ್ಲಾಮಿಕ್ ರಿವೈವಲಿಸಮ್ ಓದಿರಲ್ಲ. ಸೊ ಆ ಥರ ಸಬ್ ಟಾಪಿಕ್ಸ್ ಎತ್ಕೊಂಡು ನೋಟ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ಸ್ ಯು ಆರ್ ಡನ್ ವಿತ್ ದ ನೋಟ್ಸ್, ಎನ್ಶೋರ್ ದಟ್ ಯು ರೈಟ್ ಆನ್ಸರ್ಸ್. ಇಟ್ಸ್ ಎನ್ ಎಂಡ್ ಟು ಎಂಡ್ ಪ್ರೋಸೆಸ್. ಇಟ್ ಸ್ಟಾರ್ಟ್ಸ್ ವಿತ್ ದ ಸಿಲೆಬಸ್ ಆ್ಯಂಡ್ ಎಂಡ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಟೆಸ್ಟ್ಸ್. ಸ್ಟಾರ್ಟ್ ವಿತ್ ದ ಸಿಲೆಬಸ್, ಮ್ಯಾಪ್ ಇಟ್, ನೋಡಿ ಅದರಲ್ಲಿ ಏನೇನು ರೆಡಿಮೇಡ್ ನೋಟ್ಸ್ ಇದೆ, ಯಾವುದಾದ್ರು ರೆಡಿಮೇಡ್ ನೋಟ್ಸ್ ಇಲ್ಲ. ನೆಕ್ಸ್ಟ್ ಯಾವುದು ಓದಿಲ್ಲ, ರೆಡಿಮೇಡ್ ನೋಟ್ಸ್ ಇಲ್ಲ, ಅದನ್ನು ಓದ್ಬಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, ಆಯಿತಾ. ಯಾವುದು ಆಲ್ರೆಡಿ ನೋಟ್ಸ್ ಇದೆ ನಿಮ್ಮ ಹತ್ರ ರೆಡಿ, ಅದನ್ನು ರಿಫೈನ್ ಮಾಡಿ, ರಿವೈಸ್ ಮಾಡಿ. ಆ್ಯಂಡ್ ಬೋತ್ ಆನ್ಸರ್ಸ್ ಶುಡ್ ಬಿ ರಿಟನ್ ಆ್ಯಂಡ್ ದೆನ್ ಯು ಶುಡ್ ಬಿ ರೈಟಿಂಗ್ ಟೆಸ್ಟ್ಸ್ ಐಡಿಯಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ ಇಸ್ ಮೆನಿ ಪೀಪಲ್ ಟೆಂಡ್ ಟು ಇಗ್ನೋರ್ ಹಿಸ್ಟ್ರಿ ಬಿಕಾಸ್ ಹಿಸ್ಟ್ರಿ ಸ್ವಲ್ಪ ಜನಗೆ ನ್ಯಾಚುರಲ್ ಆಗಿ ನಿಮಗೆ ಲೈಕಿಂಗ್ ಇರಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಓಕೆ ಬೇಡ ಬಿಡು, ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಣ. ಡ್ಯಾಮೇಜ್ ಕಂಟ್ರೋಲ್ ಅಂದರೆ ಲಿಮಿಟೆಡ್ ಥಿಂಗ್ಸ್ನ ಓದ್ಕೊಂಡು ಹೋಗ್ಬಿಟ್ಟು ಎಷ್ಟು ಬರ್ತೋ ಅಷ್ಟು ಬರೆಯೋಣ ಅಂತ. ಬಟ್ ಆ ಥರ ಮಾಡಬೇಡಿ, ದಟ್ಸ್ ಅ ಮಿಸ್ಟೇಕ್. ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು, ದ ಕ್ವಶನ್ಸ್ ವಿಲ್ ರಿಲೇಟಿವ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇರ್ತವೆ. ಡೈರೆಕ್ಟ್ಲಿ ಸಿಲೆಬಸ್ಸಿಂದ ಅಥವಾ ಮೇಜರ್ ಏರಿಯಾಸಿಂದ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನು ನೀವು ಓದಿದ್ರೆ, ನೋಟ್ಸ್ ಇದ್ದರೆ ಅದನ್ನು ನೀವು ವೆರಿ ಕ್ವಿಕ್ಲಿ ಇನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಯು ವಿಲ್ ಬಿ ಏಬಲ್ ಟು ರೈಟ್ ಅ ಗುಡ್ ಆನ್ಸರ್. ಆ್ಯಕ್ಚುಲಿ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಯು ವಿಲ್ ಬಿ ಏಬಲ್ ಟು ರೈಟ್ ಅ ಗುಡ್ ಆನ್ಸರ್. ರಿಫೈನ್ ಮಾಡಿ, ಅದನ್ನು ರಿಫೈನ್ ಮಾಡಿಬಿಟ್ಟು ದೆನ್ ಟೆಸ್ಟ್ ಬರೀರಿ ಆ್ಯಂಡ್ ದೆನ್ ರೆಪ್ಲಿಕೇಟ್ ಇನ್ ದ ಆ್ಯಕ್ಚುಯಲ್ ಎಕ್ಸಾಮ್. ಆ್ಯಂಡ್ ಇನ್ನೊಂದೇನೆಂದರೆ ಇದರಲ್ಲಿ ಹೇಗೆ ರಿವೈಸ್ ಮಾಡಬೇಕು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ರಿವೈಸ್ ಮಾಡೋಕ್ಕೆ ಒಂದು ವೆರಿ ಸಿಂಪಲ್ ಟೆಕ್ನಿಕ್ ನಿಮ್ಮನ್ನ ಹೇಳ್ಕೊಡ್ತೀನಿ. ಲೆಟ್ಸ್ ಸೇ ಇವತ್ತು ಒಂದು ಟಾಪಿಕ್ ಓದಿದ್ರಿ ಅಂತ ತಿಳ್ಕೊಳ್ಳಿ. ಲೆಟ್ಸ್ ಸೇ ಯು ಸ್ಟಡಿ ಅಬೌಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಏನ್ಷಿಯಂಟ್ ಆ್ಯಂಡ್ ಮಿಡೇವಲ್ ಇಂಡಿಯಾ. ಅದರಲ್ಲಿ ಯು ಸ್ಟಡಿಡ್ ಅಬೌಟ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಏನ್ಷಿಯಂಟ್ ಇಂಡಿಯಾ ಆರ್ ಏನ್ಷಿಯಂಟ್ ಆ್ಯಂಡ್ ಮಿಡೇವಲ್ ಇಂಡಿಯಾ. ಅದ್ರ ಬಗ್ಗೆ ನೀವು ಆರ್ಯಭಟ್ಟ ಓದಿರ್ತೀರ, ಭಾಸ್ಕರಾಚಾರ್ಯ ಓದಿರ್ತೀರ, ವರಹಮೀರ ಓದಿರ್ತೀರ, ಅಲ್ ಬಿರೂನಿ ಓದಿರ್ತೀರ. ಸೊ ಇವರೆಲ್ಲ ಕವರ್ ಮಾಡ್ಕೊಂಡ್ರ. ಲೆಟ್ಸ್ ಟುಡೇ ಇಸ್ ಥರ್ಸ್ಡೇ, ಓಕೆ, ಆ್ಯಂಡ್ ಟುಮಾರೋ ಯು ಫಿನಿಶ್ ಸಮ್ ಮೋರ್ ಥಿಂಗ್ಸ್. ಲೆಟ್ಸ್ ಸೇ ಟುಮಾರೋ ಯು ಸ್ಟಡಿಡ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಲೆಟ್ಸ್ ಸೇ ಫ್ರೈಡೇ ಯು ಸ್ಟಡಿಡ್ ಜಾಗ್ರಫಿ, ಸಾಟರ್ಡೇ ಯು ಅಗೇನ್ ಸ್ಟಡಿಡ್ ಸಮ್ ಪಾರ್ಟ್ ಆಫ್ ಹಿಸ್ಟ್ರಿ. ಸೊ ಈಗ ಮಂಡೇ ಟು ಸಾಟರ್ಡೇ ನೀವು ಏನೇನು ಓದಿರ್ತೀರಲ್ವಾ, so keep one day dedicated for revision. So always one day should be dedicatedly kept for revision. Why? Because if you do not revise effectively, ಅದು ನಿಮ್ಮ ಮೆಮೊರಿಯಿಂದ ಹೊರಟೋಗುತ್ತೆ. ಬಿಕಾಸ್ ಇಟ್ ಈಸ್ ಅ ಫ್ಯಾಕ್ಚುಯಲ್ ಸಬ್ಜೆಕ್ಟ್. ಅದನ್ನು ನೀವು ರಿವೈಸ್ ಮಾಡಿಲ್ಲ ಅಂದರೆ ಮೆಮೊರಿಯಿಂದ ಹೊರಟೋಗುತ್ತೆ. ಸೊ ಏನು ಮಾಡಿ ಅಂದರೆ ಸಂಡೇ, ಸ್ಯಾಟರ್ಡೇ ಯಾವುದೇ ದಿನ ಇಟ್ಕೊಂಡ್ರೂ ಪರವಾಗಿಲ್ಲ, ಬಟ್ ಸಂಡೇ ಜನರಲಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಸಂಡೇ ಹಾಫ್ ಅ ಡೇ
ಆರ್ ಕ್ವಾರ್ಟರ್ ಆಫ್ ಅ ಡೇ ಆರ್ 3/4 ಆಫ್ ಅ ಡೇ, ಮಂಡೇ ಟು ಸ್ಯಾಟರ್ಡೇ ತಾವು ಏನು ಓದಿರ್ತೀರಲ್ಲ ಅದನ್ನು ರಿವೈಸ್ ಮಾಡಿ. ಕ್ವಿಕ್ ರಿವಿಷನ್, ನಿಮ್ಗೆ ಅಷ್ಟು ಟೈಮ್ ಹಿಡಿಯಲ್ಲ ಅದು. ಸೊ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ಲೆಟ್ಸ್ ಈಗೆಲ್ಲ ಹಿಸ್ಟ್ರಿ ಓದಾಯಿತು ಆರ್ ಒನ್ ಗುಡ್ ಚಂಕ್ ಆಫ್ ಹಿಸ್ಟ್ರಿ ಆಯಿತು. ಸೊ ಬಿಫೋರ್ ಯು ಮೂವ್ ಆನ್ ಟು ಸಮ್ ಅದರ್ ಸಬ್ಜೆಕ್ಟ್ ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ರಿವೈಸ್ ದಟ್ ಎಂಟೈರ್ ಸಬ್ಜೆಕ್ಟ್ ಟುಗೆದರ್. ಯು ಹ್ಯಾವ್ ಟು ರಿವೈಸ್ ದ ಎಂಟೈರ್ ಸಬ್ಜೆಕ್ಟ್ ಟುಗೆದರ್ ಫಾರ್ ಬೆಸ್ಟ್ ರಿಸಲ್ಟ್ಸ್. ಆ್ಯಂಡ್ ರಿಮೆಂಬರ್, ಮೇನ್ಸಲ್ಲಿ ಶಾರ್ಟ್ ನೋಟ್ಸ್ ನಾನು ಏನು ಹೇಳ್ತಾ ಇದ್ದೆ ಮೊದಲೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೆಂಗಾಗುತ್ತೆ ಅಂದರೆ ಮೇನ್ಸ್ಗಿಂತ ಮುಂಚೆ ಯು ವಿಲ್ ನಾಟ್ ಹ್ಯಾವ್ ಇನಫ್ ಟೈಮ್ ಟು ರಿವೈಸ್ ದ ಎಂಟೈರ್ ಬುಕ್. ಇಷ್ಟು ದೊಡ್ಡ ಬುಕ್ ಇರುತ್ತೆ, ಅದನ್ನು ತೊಗೊಂಬಿಟ್ಟು ಪೇಜ್ ಬೈ ಪೇಜ್ ರಿವೈಸ್ ಮಾಡಬೇಕಂದ್ರೆ ಅದು ಕಷ್ಟ ಆಗೋಗುತ್ತೆ. ಸೊ ಅದಕ್ಕೆ ತಾವು ಏನು ಮಾಡಬೇಕು, ಶಾರ್ಟ್ ನೋಟ್ಸ್ ಇದ್ದರೆ ಏನು ಮಾಡ್ತೀರಾ, ಒಂದು ಎಂಟೈರ್ ಚಾಪ್ಟರು 1.5-2-3 ಪೇಜಲ್ಲಿ ಆಗಿಬಿಟ್ಟಿರುತ್ತೆ. ಕೀ ಪಾಯಿಂಟ್ಸು, ಕೀ ಎಕ್ಸಾಂಪಲ್ಸ್ ಅದೇ ಇರುತ್ತೆ, ಸಮ್ ಡಯಾಗ್ರಾಮ್ಸ್ ಇದ್ದೇ ಇರುತ್ತೆ. ಸೊ ಕ್ವಿಕ್ಕಾಗಿ ರಿವೈಸ್ ಮಾಡ್ಬೋದು. ಆ್ಯಂಡ್ ನೀವು ಈಗ GS1 ಅಲ್ಲಿ ಹಿಸ್ಟ್ರಿ ಕಲ್ಚರ್ ಇದೆ ಅಲ್ವಾ, ಸೊಸೈಟಿ ಇದೆ, ಆರ್ಟ್ ಆ್ಯಂಡ್ ಕಲ್ಚರ್ ಇದೆ, ಕರ್ನಾಟಕ ಹಿಸ್ಟ್ರಿ ಇದೆ, ರೈಟ್, ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ, ದಟ್ ಈಸ್ ಜಸ್ಟ್ ವಿನ್ ಸೆಕ್ಷನ್ 1. ಸೆಕ್ಷನ್ 2 ಅಲ್ಲಿ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ ಇದೆ, ಸೋಷಿಯಲ್ ಮೂವ್ಮೆಂಟ್ಸ್ ಇದೆ, ಪೊಲಿಟಿಕಲ್ ಸಿಸ್ಟಮ್, ಡಿಸೆಂಟ್ರಲೈಸೇಷನ್. ಸೆಕ್ಷನ್ 3 ಅಲ್ಲಿ ಇಂಡಿಯನ್ ಇಕಾನಮಿ ಇದೆ. ಸೊ ಆ ಥರ ಇದ್ದಾಗ, ರೈಟ್, ಸೊ ಆ ಥರ ಇದ್ದಾಗ ವಾಟ್ ಯು ಹ್ಯಾವ್ ಟು ಡೂ ಹಿಯರ್ ಈಸ್, ಇಟ್ಸ್ ಟೂ ಮೆನಿ ಸಬ್ಜೆಕ್ಟ್ಸ್ ಇನ್ ಒನ್ ಪೇಪರ್. ಅಷ್ಟಲ್ಲಿ ನೀವು ಅಲ್ಲಿ ಎಕ್ಸಾಮಿನೇಷನ್ ಹಾಲಿಗೆ ಅಷ್ಟು ಬುಕ್ಸ್ ತೊಗೊಳಕ್ಕೆ ಹೋಗೋಕ್ಕೂ ಆಗಲ್ಲ, ಆರ್ ಒನ್ ಡೇ ಬಿಫೋರ್ ಆಲ್ ದ ಬುಕ್ಸ್ ನಿಮ್ಗೆ ಗ್ಲಾನ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಶಾರ್ಟ್ ನೋಟ್ಸ್ ಇದ್ದರೆ ಎಂಟೈರ್ ಲೆಟ್ಸೆ GS1 ಎಲ್ಲ ಸೇರಿಸಿ ಎಷ್ಟು ಒಂದು 200-250 ಪೇಜಸ್ ಇರ್ತಾವ, 300 ಅಂದ್ಕೊಳ್ಳಿ. 300 ಪೇಜಸ್ನ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಬೋದು ಇನ್ ದ ಲಾಸ್ಟ್ ಅವರ್. ಓಕೆ, ಸೊ ಆಲ್ವೇಸ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಹ್ಯಾವಿಂಗ್ ಶಾರ್ಟ್ ನೋಟ್ಸ್. ನಿಮ್ಮ ಹತ್ರ ಇಲ್ಲಾಂದರೆ ಯಾವುದಾದ್ರೂ ಟಾಪರ್ ನೋಟ್ಸ್ ಸಿಕ್ಕರೆ ಆರ್ ಇನ್ಸ್ಟಿಟ್ಯೂಟ್ ನೋಟ್ಸ್ ಸಿಕ್ಕರು, ಓಕೆ, ಸ್ಪರ್ಧಾ ಲೈನ್ಸಿಂದ ಏನೇನು ಮೆಟೀರಿಯಲ್ ಇರುತ್ತೆ ಆ ಥರ ಇದ್ದರು ಅದನ್ನು ಈವನ್ ಇಫ್ ಯು ಡು ನಾಟ್ ಕನ್ಸೈಸ್ ಅಟ್ಲೀಸ್ಟ್ ಅಂಡರ್ಲೈನ್ ಮಾಡಿದರೆ ಲಾಸ್ಟ್ ಮೂಮೆಂಟ್ ರಿವಿಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಅಬೌಟ್ ನೀವು ಅದನ್ನು ಎಕ್ಸಾಮಲ್ಲಿ ಯಾವ ಥರ ರೀಪ್ರೊಡ್ಯೂಸ್ ಮಾಡ್ತೀರಾ ಅಂತ. ಈಗೇನು ಬೈಹಾರ್ಟ್ ಮಾಡಿರ್ತಾರೆ, ಏನು ಕಲ್ತಿರ್ತೀರ ಅದನ್ನು ಎಕ್ಸಾಮಲ್ಲಿ ಹೌ ಡು ಯು ಗಿವ್ ದ ಔಟ್ಪುಟ್ ದೇರ್, ಹೌ ಡು ಯು ಎಕ್ಸಿಕ್ಯೂಟ್ ದೇರ್, ದಟ್ಸ್ ದ ಥಿಂಗ್ ದಟ್ ಮ್ಯಾಟರ್ಸ್. ಆ್ಯಂಡ್ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ನೀವು ಅದನ್ನು ಅಡಿಕ್ವೇಟ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಎಕ್ಸಾಮಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಯಾವ ಥರ ತೊಂದರೆ ಆಗುತ್ತೆ, ಫಸ್ಟ್ ಪೇಪರ್ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಅದೇನು 20-21 ಕ್ವಶನ್ಸ್ ಇರ್ತವೆ, ಸ್ಪೀಡ್ ಇರಲ್ಲ ನಿಮಗೆ, ಯಾಕಂದರೆ ಪ್ರಾಕ್ಟೀಸೇ ಇಲ್ಲ. ಇಟ್ಸ್ ಲೈಕ್ ಅ ಫಿಸಿಕಲ್ ಆ್ಯಂಡ್ ಅ ಮೆಂಟಲ್ ಆ್ಯಕ್ಟಿವಿಟಿ ಕಂಬೈನ್ ಟುಗೆದರ್. ತಲೆಯಲ್ಲಿರುತ್ತೆ ಬಟ್ ಸ್ಪೇಸ್ ಇರಲ್ಲ, ಬಿಕಾಸ್ ಪ್ರಾಕ್ಟೀಸ್ ಇಲ್ಲ. ಹ್ಯಾಂಡ್ ರೈಟಿಂಗ್ ಕೆಡ್ದಾಗ ಹೋಗ್ತಿರುತ್ತೆ, ಮತ್ತು ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗ್ತಾ ಇರುತ್ತೆ. ಮತ್ತು ಸೆಕೆಂಡ್ಲಿ ನಿಮ್ಮದು ರಿವಿಷನ್ ಚೆನ್ನಾಗಿರಲಿಲ್ಲ ಅಂದರೆ ಒಂದು ಕ್ವಶನಿಗೆ ಏನು ನೀವು 7-8 ಮಿನಿಟ್ಸಲ್ಲಿ ಬರಬೇಕು, ಅದು 13-14 ಸಮ್ಟೈಮ್ಸ್ 15-16 ಮಿನಿಟ್ಸ್ ಆಗ್ತಾ ಇರುತ್ತೆ. ಆ ಟೈಮ್ ಎಕ್ಸ್ಟ್ರಾ ತೊಗೊಂಡಂಗೆ ದ ಓವರ್ ಆಲ್ ಕಂಪ್ಲೀಷನ್ ಆಫ್ ಪೇಪರೇ ಆಗಲ್ಲ. ಯು ಲೂಸ್ ಔಟ್ ಮಾರ್ಕ್ಸ್ ದೇರ್. ಅದಕ್ಕೆ ಆಲ್ವೇಸ್ ಹ್ಯಾವ್ ದ ಹ್ಯಾಬಿಟ್ ಆಫ್ ರೆಗ್ಯುಲರ್ಲಿ ರೈಟಿಂಗ್ ಆನ್ಸರ್ಸ್ ಆ್ಯಂಡ್ ಟೆಸ್ಟ್ಸ್. ನಾನು ಇದನ್ನು ಐ ಕ್ಯಾನಾಟ್ ಸ್ಟ್ರೆಸ್ ಇನಫ್ ಆನ್ ಇಟ್, ಈ ಟಾಪಿಕ್ ಬಗ್ಗೆ, ಎಸ್ಪೆಷಲಿ ಆನ್ಸರ್ ರೈಟಿಂಗ್. ಯಾವುದೇ ಎಕ್ಸಾಮ್ ಇರಲಿ, UPSC ಆಗಲಿ, KPSC ಮೇನ್ಸ್ ಇರಲಿ, ಇಟ್ಸ್ ದ ಪ್ರಾಕ್ಟೀಸ್ ದಟ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಸೇಮ್ ಥಿಂಗ್ ಇಯರ್. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಆರ್ ಅ ವುಮನ್ ಪರ್ಫೆಕ್ಟ್. ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದು ಡೈಲಿ ಬೇಸಿಸಲ್ಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದೆ, ವೀಕ್ಲಿ ಟೆಸ್ಟ್ ಏನು ಬರುತ್ತೆ ಅದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ವೀಕ್ಲಿ ಟೆಸ್ಟ್ ಆರ್ ಎವ್ರಿ 10 days ಒಂದೊಂದು ಟೆಸ್ಟ್ ಏನು ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ, ಅದು ಆ್ಯಕ್ಚುಲ್ ಎಕ್ಸಾಮಲ್ಲಿ ಡಿಫ್ರೆನ್ಸ್ ಮಾಡುತ್ತೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರ್ದು. ಬಿಕಾಸ್ ಇಲ್ಲಿ ನಿಮಗೆ ಎಲ್ಲ ಓದಿದ್ದೀನಿ ಅನಿಸುತ್ತೆ, ಬಟ್ ಆ್ಯಕ್ಚುಲ್ ಎಕ್ಸಾಮಲ್ಲಿ ಅದು ನಿಮಗೆ ಪೇಪರ್ ಕಂಪ್ಲೀಷನ್ನೇ ಆಗಲ್ಲ. ಸೊ ಫಾರ್ whatsoever reason I don't want you to ignore any sort of topics, answer writing or revision, and start with simple things first. And ಅದನ್ನು ನೀವು ಇಂಪಾರ್ಟೆಂಟ್ ಥಿಂಗ್ಸ್ನ ಪ್ರಯಾರಿಟೈಸ್ ಮಾಡ್ಬೋದು, ಓಕೆ, PYQs ನೋಡಿಕೊಂಡು. ಬಟ್
ವಿ ಡೋಂಟ್ ಹ್ಯಾವ್ ಟೂ ಮೆನಿ ಸೆಟ್ಸ್ ಆಫ್ ಪಿ ವೈ ಕ್ಯೂಸ್ ಅಲ್ಲ, ಬಿಕಾಸ್ ಎಕ್ಸಾಮ್ ಫ್ರೀಕ್ವೆಂಟ್ಲಿ ಆಗಲ್ಲ. ಸೊ ಅದಕ್ಕೆ 3 or 4 ಏನು ಪಿ ವೈ ಕ್ಯೂಸ್ ಇದೆ 2014ಇಂದ, ಬಿಕಾಸ್ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್ ಅವಾಗಿಂದ. ಸೊ ಆ ಬೇಸಿಸ್ ಮೇಲೆ ಸ್ವಲ್ಪ ಟಾಪಿಕ್ಸ್ ಮೇಲೆ ನೀವು ಫೋಕಸ್ ಜಾಸ್ತಿ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಟಾಪಿಕ್ನ ನೀವು ಇಗ್ನೋರ್ ಮಾಡೋಂಗಿಲ್ಲ, ಆಯಿತಾ. ಸೊ ಒನ್ ಮೋರ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಓವರ್ ಆಲ್ ಹಿಸ್ಟ್ರಿ ಪಾರ್ಟ್ ಅಲ್ಲ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮಾಡರ್ನ್ ಹಿಸ್ಟ್ರಿ, ಮ್ಯಾಪ್ಸು ಅವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಲೈಕ್ ಲೆಟ್ಸೆ ಈಗ ಏನಾದರೂ ಕೇಳಿದ್ರು ಅಂದರೆ ಮ್ಯಾಪ್ಸ್ ಹಾಕಿ ಅದನ್ನು ರೆಪ್ರೆಸೆಂಟೇಷನ್ ಮಾಡೋದು, ಆರ್ ಲೆಟ್ಸೆ ಫ್ಲೋ ಚಾರ್ಟ್ಸ್ ಅಂತೀವಲ್ಲ, ಫ್ಲೋ ಚಾರ್ಟ್ಸ್ ಜಸ್ಟ್ ನಿಮ್ಗೊಂದು ಸ್ಯಾಂಪಲಾಗಿ ತೋರಿಸ್ತೀನಿ. ಈಗ ಇಂಡಿಯಾಸ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಕೇಳಿದ್ರು, ಆರ್ ಲೆಟ್ಸೆ ಗಾಂಧಿಯನ್ ಮೂಮೆಂಟ್ಸ್ನ ನೀವು ಕೇಳಿದ್ರು ಅಂದರೆ, ಸೊ ಯು ಕ್ಯಾನ್ ಪುಟ್ ಅ ಫ್ಲೋ ಚಾರ್ಟ್ and present it, like 1919 non-cooperation movement in the like 1930 to 32, civil disobedience movement in the 1942, quit India movement, how it transitioned ಅಲ್ಲ. ಸೊ ಈ ಥರ ಫ್ಲೋ ಚಾರ್ಟ್ಸ್ನ ನೀವು ಯೂಸ್ ಮಾಡ್ಬೋದು, ರೈಟ್. ಆ್ಯಂಡ್ ಇಂಡಿಯಾ ಮ್ಯಾಪ್ಸ್, ಲೆಟ್ಸೆ ಈಗ ರಿವೋಲ್ಟ್ಸ್ ಆ್ಯಂಡ್ ರೆಬೆಲಿಯನ್ಸ್ ಆಫ್ ಇಂಡಿಯಾ, ಆರ್ ಪ್ರೆಸೆಂಟ್ ರಿವೋಲ್ಟ್ಸ್ ರೆಬೆಲಿಯನ್ಸ್ ಆಫ್ ಇಂಡಿಯಾ ಅಂದರೆ ಒಂದು ಇಂಡಿಯಾ ಮ್ಯಾಪ್ ಡ್ರಾ ಮಾಡಿಬಿಟ್ಟು, ರೈಟ್, ಅಲ್ಲಿ ಏನೇನು ಆಗ್ತಾ ಇದೆ, ಅಲ್ಲಿ ಬೆಂಗಾಲಲ್ಲಿ ಏನು ಸನ್ಯಾಸಿ ರಿವೋಲ್ಟ್ ಆಯಿತು, ರೈಟ್, ಇಲ್ಲಿ ಇಂಡಿಗೋ ರೆಬೆಲಿಯನ್, ಪಬ್ನಾರ್ ರೆಬೆಲಿಯನ್ನು, ಸಂಥಾಲ್ ರೆಬೆಲಿಯನ್ ಇನ್ ಬಿಹಾರ್, ಆ ಥರ ಅದನ್ನು ತೋರಿಸ್ಬಿಟ್ರೆ ನಿಮ್ಮದು ಒಂದು ಎವ್ರಿ ಆನ್ಸರ್ಗೆ ಪ್ರೆಸೆಂಟೇಷನ್ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಆಸ್ ಐ ವಾಸ್ ಟೆಲ್ಲಿಂಗ್, ಯು ಹ್ಯಾವ್ ಟು ಬಿ ಬೆಟರ್ ದ್ಯಾನ್ ದಿ ಅದರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಅಲ್ವಾ. ಯು ಹ್ಯಾವ್ ಟು, ಎಲ್ಲರಿಗೂ ಈಗ 10 ಮಾರ್ಕರಿಗೆ ಆನ್ ಆನ್ ಆವ್ರೇಜ್ 4.5 ಬರ್ತಾ ಇದ್ರೆ, ಯು ಶುಡ್ ಟಾರ್ಗೆಟ್ 5.5, 1 mark ಮೋರ್ ದ್ಯಾನ್ ದಿ ಅದರ್ಸ್. ಬಿಕಾಸ್ ultimately to get the best, I think everybody wants the best posts that are available, alva. So in that everybody 4.5 ಬರ್ತಾ ಇದ್ರೆ, you should target 5.5 out of 10. So 1 marks can make a huge difference. See, first of all ನೋಡ್ಕೊಳ್ಳಿ, ಎಕ್ಸಾಮ್ ಆಗದೆ every 3 years 4 years 5 years ಒಂದ್ಸಲ ಆಗುತ್ತೆ, okay, and it has been surrounded with so many controversies, postponements, derailments. So opportunities come rare here. UPSC ಥರ ಎವ್ರಿ ಇಯರ್ ಆಗಲ್ಲ. ಸೊ ಅದನ್ನು ಏನು ಮಾಡಿ ಅಂದರೆ, ಮೇಕ್ ಬೆಸ್ಟ್ ಯೂಸ್ ಆಫ್ ದ ಆಪರ್ಚುನಿಟಿ ದಟ್ ಹ್ಯಾಸ್ ಬೀನ್ ಗಿವನ್. ಸೊ ಟ್ರೈ ಆ್ಯಂಡ್ ಸ್ಟ್ರಗಲ್ ಆ್ಯಂಡ್ ಸ್ಟ್ರೈವ್ ಫಾರ್ ಈಚ್ ಆ್ಯಂಡ್ ಎವ್ರಿ ಮಾರ್ಕ್ಸ್, ಸೊ ದಟ್ ಒಳ್ಳೆ ಪೋಸ್ಟ್ ಬಂದುಬಿಟ್ರೆ ಯು ವಿಲ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ರೈಟಿಂಗ್ ದಿಸ್ ಎಕ್ಸಾಮ್ ಅಗೇನ್. ಆ್ಯಂಡ್ ಕಾಂಪಿಟೇಷನ್ ಈಸ್ ಹ್ಯೂಜ್. ಐ ಹ್ಯಾವ್ ಸೀನ್ ಹೌ ದ ಪ್ರಿಲಿಮ್ಸ್ ಪೇಪರ್ ನಾನು ಗ್ಲಾನ್ಸ್ ಮಾಡ್ತಾ ಇದ್ದೆ. ಸೊ ಕಾಂಪಿಟೇಷನ್ ಈಸ್ ಆ್ಯಕ್ಚುಲಿ ಹ್ಯೂಜ್, ರೈಟ್. ದ ಪ್ರಿಲಿಮ್ಸ್ ಪೇಪರ್ ವಾಸ್ ಆ್ಯಸ್ ಗುಡ್ ಆ್ಯಸ್ UPSC ಸ್ಟ್ಯಾಂಡರ್ಡ್ಸ್ ದಿಸ್ ಟೈಮ್, ಆರ್ ಪ್ರಾಬಬ್ಲಿ ಆನ್ ಪಾರ್ ವಿತ್ UPSC ಇಫ್ ನಾಟ್ ಟಫರ್. ಆಪ್ಷನ್ಸ್ ನೋಡಿದ್ರೆ ಹೌ UPSC ಪೇಪರ್ ಹೇಗಾಗಿದೆ, ಸೊ ಸೇಮ್ ಥಿಂಗ್ KPSC ಹ್ಯಾಸ್ ಇಂಟ್ರೊಡ್ಯೂಸ್ಡ್. ಆ್ಯಂಡ್ ಈಗ ಇದಾಗಿದೆ ಅಂದರೆ, ಈಗ ನಾವು ಎಕ್ಸಾಮ್ ಹ್ಯಾಸ್ ಬಿನ್ ಅಗೇನ್ ರೀಶೆಡ್ಯೂಲ್ಡ್ ಅಂದರೆ, ಪೇಪರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಪೇಪರ್ ಆನ್ ದ ಸೇಮ್ ಲೈನ್ಸ್. ಆ್ಯಂಡ್ ಮೇನ್ಸಲ್ಲೂ ಈ ಥರ ಡಿಫಿಕಲ್ಟ್ ಆಗೇ ಇರುತ್ತೆ. ಇಟ್ ವಿಲ್ ಬಿ ಡಿಫಿಕಲ್ಟ್ ಇಫ್ ಯು ಡು ನಾಟ್ ಪ್ರಿಪೇರ್ ಯುವರ್ ಸೆಲ್ಫ್ ಪ್ರಾಪರ್ಲಿ. ಹ್ಯಾವಿಂಗ್ ದ ರೈಟ್ ಸ್ಟ್ರಾಟಜಿ, ಹ್ಯಾವಿಂಗ್ ದ ರೈಟ್ ಪ್ರಿಪರೇಷನ್, ಹ್ಯಾವಿಂಗ್ ದ ರೈಟ್ ಗೈಡೆನ್ಸ್ is very important. And before we can wrap up, one thing that I really want to tell you here is, every second counts, right? Every minute counts. So be on your toes. Okay, postpone ಆಯಿತು ಅಂತ ಈಸಿಯಾಗಿ ತಗೋಬಿಡಿ, ಬಿಕಾಸ್ ಕಾಂಪಿಟೇಷನ್ ಈಸ್ ಹ್ಯೂಜ್, ಆಯಿತಾ. ಯಾವುದೇ ಎಕ್ಸಾಮ್ ಆಗಿರಲಿ ಇತ್ತೀಚೆಗೆ, given the fact that so many lakhs of people are applying, competition is actually very huge. ಅದಕ್ಕೋಸ್ಕರ ನೀವು ಸ್ಟ್ರೈವ್ ಮಾಡಬೇಕಾಗುತ್ತೆ, ಸ್ಟ್ರಗಲ್ ಮಾಡಬೇಕಾಗುತ್ತೆ. ನಥಿಂಗ್ ಈಸ್ ಈಸಿ, ನಥಿಂಗ್ ಈಸ್ ಹ್ಯಾಂಡೆಡ್ ಟು ಯು, ಆಯಿತಾ. ಅದನ್ನು ನೀವು ದಟ್ಸ್ ವೈ ಯು ಹ್ಯಾವ್ ಟು ಎಕ್ವಿಪ್ ಯುವರ್ ಸೆಲ್ಫ್ ಟು ಫೈಟ್ ಫಾರ್ ಈಚ್ ಮಾರ್ಕ್ಸ್.
ಆ್ಯಂಡ್ ಎನ್ಶೋರ್ ದ್ಯಾಟ್ ಯು ಲೀವ್ ಯುವರ್ ಕಾಂಪಿಟೇಷನ್ ಬಿಹೈಂಡ್. ಎಲ್ರಿಗೂ ಆನ್ ಆನ್ ಆವ್ರೇಜ್ 980 ಆರ್ 960 ಎಷ್ಟೇ ಬರ್ತಾ ಇರಲಿ, ಯು ಶುಡ್ ಬಿ ಲೈಕ್ ಓಕೆ 50-60 ಮಾರ್ಕ್ಸ್. ನೀವು ಹೆಂಗೆ ಮಾಡ್ಬೇಕಂದ್ರೆ ಇಂಟರ್ವ್ಯೂನ ಔಟ್ ಆಫ್ ದ ಪಿಕ್ಚರ್. ಇಂಟರ್ವ್ಯೂಲ್ಲಿ ನಿಮಗೆ ಎಷ್ಟೇ ಕಡಿಮೆ ಕೊಟ್ಟರು ಯು ಶುಡ್ ಸ್ಟಿಲ್ ಬಿ ಗೆಟಿಂಗ್ ಅ ಗುಡ್ ಪೋಸ್ಟ್. ಆ ಥರ ಮೇನ್ಸ್ನ ಮಾಡ್ಕೋಬೇಕು ನೀವು. ಯಾಕಂದರೆ ಅಗೇನ್ ಇಂಟರ್ವ್ಯೂ ಇಸ್ ವೆರಿ ಅನ್ಸರ್ಟನ್. ವಿ ನೆವರ್ ನೋ ವಾಟ್ ಹ್ಯಾಪನ್ಸ್. ಐ ಡೋಂಟ್ ವಾಂಟ್ ಟು ಗೋ ದೇರ್. ಓಕೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್. ಬಟ್ ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ಇಂಟರ್ವ್ಯೂನ ಟೇಕ್ ಇಟ್ ಔಟ್ ಆಫ್ ದ ಪಿಕ್ಚರ್. ಅದೇ ಅವ್ರು ನಿಮ್ಗೆ ಎಷ್ಟೇ ಸ್ಕೋರ್ ಕೊಡಲಿ ಇಂಟರ್ವ್ಯೂಯಲ್ಲಿ, ಆ್ಯಂಡ್ ದಟ್ ಮ್ಯಾಟರ್ಸ್ ಇಫ್ ಯು ಯೂಸ್ ದಿಸ್ ಟೈಮ್ ಎಫೆಕ್ಟಿವ್ಲಿ. Here at Spardha Lines, they have launched a lot of initiatives. You can just check them out. I think there are some daily answer rating, and there are also test series and the classes that will be launched. Okay, more of that will deal in the classes in a detailed way. But this was just a strategy session, right? So have the right strategy, have the right mindset, have the right guidance, and keep giving your best, right? If you have any doubts here, do let me know in the comment section. I'll just take a couple of doubts before we can wrap this session up. Okay, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇಲ್ಲಿ ಕೇಳಿ. ಕ್ಲಾಸ್ ಟೈಮ್ಸ್ ಎಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತಾರೆ. ಎನಿ ಡೌಟ್ಸ್ ಇನ್ ಟುಡೇಸ್ ಸೆಷನ್ ನಿಮಗಿದ್ರೆ, ಲೈಕ್ ಯು ನೋ ದಿಸ್ ಥಿಂಗ್. ಸೊ ಹಿಸ್ಟ್ರಿ ಸೋರ್ಸ್ ಇಸ್ ವೆರಿ ಸಿಂಪಲ್, ರೈಟ್? ಲೈಕ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಯು ಕ್ಯಾನ್ ಗೋ ವಿತ್ ಸೆಲೆಕ್ಟಿವ್ ರೀಡಿಂಗ್ ಆಫ್ ನಿತಿನ್ ಸಿಂಘಾನೆ. ಯಾವುದು ಕವರ್ ಟು ಕವರ್ ಓದ್ಕೋಬೇಡಿ. ಓಕೆ, ಕರ್ನಾಟಕ ಹಿಸ್ಟ್ರಿಗೆ ನಿಮ್ಗೆ ಗೊತ್ತು, ರಂಗನಾಥ್ ಬುಕ್ಕು, ಡಾಕ್ಟರ್ ರಂಗನಾಥ್ ಬುಕ್ ತುಂಬ ಚೆನ್ನಾಗಿದೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಓದಿದ್ರೆ ಸಾಕು. ಅದೇ ಸೆಲೆಕ್ಟಿವ್ ರೀಡಿಂಗ್. ಓಕೆ, ಯು ಡೋಂಟ್ ಹ್ಯಾವ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಡೀಟೇಲ್. ಸೆಲೆಕ್ಟಿವ್ ರೀಡಿಂಗ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್, ಮೋರ್ ದ್ಯಾನ್ ಎಫೆಕ್ಟಿವ್. ಆಯಿತಾ? ಸೊ ಅದು ಬಿಟ್ಟು ಮತ್ತೇನಾದರೂ ಡೌಟ್ಸ್ ಇದೆಯಾ ಕೇಳ್ಕೊಡಿ. ಅದರ್ವೈಸ್ ರಿಮೈನಿಂಗ್ ಥಿಂಗ್ಸ್ ವಿ ವಿಲ್ ಸಿ ಇಟ್ ಇನ್ ದ ಕ್ಲಾಸ್. ಸೊ ಪ್ರಿಲಿಮ್ಸ್ ಮೇನ್ಸ್ನ ಈಗ ಹೇಳಿದ್ನಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಹಿಯರ್ ಈಸ್ ಯು ಹ್ಯಾವ್ ಟು ಸಿ ವೇರ್ ಯು ಸ್ಟುಡ್. ಓಕೆ, ನಿಮ್ಮದು ಮನೆ ಆಗಿರೋದು ಪ್ರಿಲಿಮ್ಸಲ್ಲಿ ಸ್ಕೋರ್ ಎಷ್ಟು ಬಂದಿತ್ತು ಫಸ್ಟ್ ಅದನ್ನು ನೋಡ್ಕೊಳ್ಳಿ. ನಿಮ್ಗೆ ಕಂಫರ್ಟಬಲ್ ಇದ್ದರೆ, ನೀವು ಕಟ್ ಆಫ್ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅದಕ್ಕೆ ಕಂಫರ್ಟಬಲ್ ಆಗಿದ್ದರೆ, ಮೇನ್ಸ್ ಮೇಲೆ ಸದ್ಯಕ್ಕೆ ಡೇಟ್ಸ್ ಅನೌನ್ಸ್ ಆಗೋ ತನಕ ಮೇನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಡೇಟ್ಸ್ ಅನೌನ್ಸ್ ಆದಮೇಲೆ ಸೊ ಪ್ರಿಲಿಮ್ಸ್ಗೂ ಓದಿ, ಮೇನ್ಸ್ಗೂ ಓದಿ, ಪ್ರಿಲಿಮ್ಸ್ ಟೆಸ್ಟ್ ಕೊಡಿ, ಮೇನ್ಸ್ ಟೆಸ್ಟ್ ಕೊಡಿ. ಪ್ರಿಲಿಮ್ಸ್ ಡೇಟ್ಸ್ ಅಪ್ರೋಚ್ ಆದಾಗೆ ಮೇನ್ಸ್ನ ರಿಡ್ಯೂಸ್ ಮಾಡ್ಕೋಬೇಕು, ಪ್ರಿಲಿಮ್ಸ್ನ ಜಾಸ್ತಿ ಮಾಡ್ಕೋಬೇಕು. ಈ ಗ್ರ್ಯಾಜುಲಿ ಮೇನ್ಸ್ ರಿಡ್ಯೂಸ್ ಮಾಡಿ ಪ್ರಿಲಿಮ್ಸ್ನ ಜಾಸ್ತಿ ಮಾಡ್ಕೊಂಡು ಯು ಕ್ಯಾನ್ ಗೋ. ದಟ್ ವಿಲ್ ಬಿ ಅ ರೈಟ್ ಸ್ಟ್ರಾಟಜಿ. ಅಕಸ್ಮಾತ್ ನಿಮ್ಮದು ಏನಾದರೂ ಪ್ರಿಲಿಮ್ಸಲ್ಲಿ ಕಟ್ ಆಫ್ಗಿಂತ 15 ಮಾರ್ಕ್ಸ್ 20 ಮಾರ್ಕ್ಸ್ಗಿಂತ ಕಡಿಮೆ ಇದ್ರೇ, ಓಕೆ, 15-20 ಮಾರ್ಕ್ಸ್ಗಿಂತ ಕಡಿಮೆ ಇದ್ದರೆ ಈಗಿಂದನೇ ಬೋತ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಅಪ್ರೋಚ್. ಅರ್ಧ ದಿನ ಪ್ರಿಲಿಮ್ಸಿಗೆ ಕೊಡಿ, ಅರ್ಧ ದಿನ ಮೇನ್ಸಿಗೆ ಕೊಡಿ. ಸೊ ಅದರಲ್ಲೂ ಟೆಸ್ಟ್ ಆರ್ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಏನಿದೆ ಡೈಲಿ, ಅದನ್ನು ಟ್ರೈ ಆ್ಯಂಡ್ ಸಾಲ್ವ್ ಫ್ಯೂ ಮಾರ್ಕ್ಸ್ ಓಕೆ, ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಸ್ ವೆಲ್ ಆ್ಯಸ್ ಮೇನ್ಸ್. ದಟ್ ಶುಡ್ ಬಿ ಅ ಸ್ಟ್ರಾಟಜಿ. ಯು ಶುಡ್ ಫಸ್ಟ್ ನೋಡಿ ನಿಮ್ಮ ಸ್ಕೋರ್ ಎಷ್ಟು ಬಂದಿತ್ತು, ಆ ಬೇಸಿಸ್ ಮೇಲೆ ಡಿಸೈಡ್ ಮಾಡಿ ವಾಟ್ ಈಸ್ ದ ರೈಟ್ ಅಪ್ರೋಚ್. ನಿಮ್ಗೆ ಕಂಫರ್ಟಬಲ್ ಆಗಿದ್ದರೆ, ಆ್ಯಸ್ ಐ ವಾಸ್ ಟೆಲ್ಲಿಂಗ್, ಯು ಕ್ಯಾನ್ ದಿಸ್ ಥಿಂಗ್. Oh sorry, I meant Suryanath Kamath. Okay, Suryanath Kamath for Karnataka History and Art and Culture. Okay, Karnataka History and Art and Culture by Dr. Suryanath Kamath. Yeah, any further doubts? Alright then, we will wrap up this session for tomorrow. Okay, and keep studying well. Okay, I know ಸ್ವಲ್ಪ ಅನ್ಸರ್ಟನ್ ಇದೆ, ಡೇಟ್ಸ್ ಯಾವಾಗ ಬರುತ್ತೆ ಅವೆಲ್ಲ. those are the things that are not under your control. ನಿಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ. ಓಕೆ, ಅದು ಅವ್ರು ಯಾವಾಗ ಡಿಸೈಡ್ ಮಾಡ್ತಾರೆ ಅವಾಗ ಎಕ್ಸಾಮ್ ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ತಲೆಯಿಂದ ತೆಗೆದು ಫೋಕಸ್ ಆನ್ ಗಿವಿಂಗ್ ಯುವರ್ ಬೆಸ್ಟ್. ಓಕೆ, ಸೊ ಜಸ್ಟ್ ensure that you give your best and God will take care of the rest. Okay,
ಟೇಕ್ ಕೇರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.